ನಮಸ್ಕಾರ ಎಲ್ರಿಗೆ ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ವಿಷಯ ಗೊತ್ತಿದೆ. ಬಿಗ್ ಬಾಸ್ ಮನೆಗೆ ಬೀಗ ಹಾಕಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳನ್ನೆಲ್ಲ ಆಚೆ ಕರ್ಕೊಂಡು ಹೋಗಿದ್ದಾರೆ. ಯಾರು? ಬಿಗ್ ಬಾಸ್ ಟೀಮ್ ಅವರು. ಸೊ ಬಿಗ್ ಬಾಸ್ ಟೀಮಿನ ಸ್ಪರ್ಧಿಗಳು ಇವಾಗ ಒಂದು ರಾಮನಗರದಲ್ಲಿರೋ ಒಂದು ರೆಸಾರ್ಟಲ್ಲಿದ್ದಾರೆ. ಎಲ್ಲರೂ ರೆಸಾರ್ಟಲ್ಲಿದ್ದಾರೆ. ಸೊ ಇಲ್ಲಿ ವಿಷಯ ಆಗಿದ್ದು ಏನಾಯ್ತ ಎಲ್ಲ ನಿಮಗೆ ನ್ಯೂಸಲ್ಲಿ ಆಲ್ರೆಡಿ ನೋಡಿದ್ದೀರಿ. ಸೊ ಅದನ್ನು ನಾನೇನು ಮತ್ತೆ ಪುನಃ ಇಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ. ಬಟ್ ಇಲ್ಲಿ ಮೈನ್ ಮಿಸ್ಟೇಕ್ ಅಂತ ಹೇಳಿದ್ರೆ ಜಾಲಿವುಡ್ ಸಂಸ್ಥೆದು. ಇಲ್ಲಿ ಬಿಗ್ ಬಾಸ್ದಾಗಲಿ ಬಿಗ್ ಬಾಸ್ ಟೀಮ್ ಆಗಲಿ ಕಲರ್ಸ್ ಟೀಮ್ದಲ್ಲ, ಜಾಲಿವುಡ್ ಸಂಸ್ಥೆಯಲ್ಲಿ ತುಂಬ ಶೂಟಿಂಗ್ ಎಲ್ಲ ನಡೀತದೆ. ರಾಶಿ ಕಟ್ಲೆ ಜನ ಇದ್ದಾರೆ ಅಲ್ಲಿ. ಸೊ ಅವರೊಂದು ಕರೆಕ್ಟ್ ಸ್ವಚ್ಛತೆ ಎಲ್ಲ ಕರೆಕ್ಟ್ ನೋಡ್ಕೋಬೇಕಿತ್ತು. ಅವರಿಗೆ 2024ರಲ್ಲಿ ಸಹ ಒಂದ್ಸಲ ನೋಟಿಸ್ ಹೋಗಿದೆ. ಸೊ ಅದನ್ನು ಅವರು ಅಷ್ಟು ಇಗ್ನೋರ್ ಮಾಡಿದ್ರು. ಇಷ್ಟು ದೊಡ್ಡ ಸೀರಿಯಸ್ ಆಗ್ತದೆ ಅಂತೇಳಿ ಅವರು ಸಹ ತಲೆಯಲ್ಲಿ ಇರಲಿಲ್ಲ ಅನಿಸುತ್ತೆ. ಬಟ್ ಏನೇ ಆಗಲಿ ಇದೊಂದು ದೊಡ್ಡ ಸೀರಿಯಸ್ ಆಗಿ ಬಿಗ್ ಬಾಸ್ ಮನೆಗೆ ಲಾಕ್ ಹಾಕಿ ಸೀಸ್ ಮಾಡಿ ಎಲ್ಲ ರಂಪಟ ಮಾಡಿಬಿಟ್ರು. ನೀವೇನು ಇದರಲ್ಲಿ ಪ್ರತಿಯೊಂದು ನ್ಯೂಸ್ ಚಾನಲಲ್ಲಿ ನೋಡಿದಿರಿ. ಸೊ ಇಲ್ಲಿ ವಿಷಯ ಏನಂತ ಹೇಳಿದರೆ, ಇವತ್ತೊಂದು ಬಿಗ್ ಬಾಸ್ ಅಭಿಮಾನಿಗಳಿಗೆ ಒಂದು ಖುಷಿಯ ವಿಚಾರ. ಈ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ದು ತುಂಬ ಜನಕ್ಕೆ ಖುಷಿಯಾಗಿದೆ, ಸ್ವಲ್ಪ ಜನಕ್ಕೆ ಬೇಜಾರಾಗಿದೆ. ಯಾಕಂತ ಹೇಳಿದರೆ ಬಿಗ್ ಬಾಸ್ ಯಾರೆಲ್ಲ ನೋಡಲ್ಲ ನೋಡಿ, ಅವ್ರದ್ದು ಕಮೆಂಟ್ ಇದು ಹಾಕಿದ್ದಾರೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಒಂದು ಏನೇನೆಲ್ಲ ಬಿಗ್ ಬಾಸಿಗೆ ಬೈದಿದ್ದಾರೆ. ಅದು ನೋಡಬಾರ್ದು, ಹುಚ್ಚರ ಸಂತೆ, ಹಾಗೆ ಹೀಗೆ ಅಂತೇಳಿ ರಾಶಿ ಕಟ್ಲೆ ಕಮೆಂಟ್ ಹಾಕಿದ್ದಾರೆ. ಅದು ವಿಷಯ ಅಲ್ಲ. ಬಟ್ ಬಿಗ್ ಬಾಸ್ ಅನ್ನು ಯಾರೆಲ್ಲ ನೋಡ್ತಾರೆ ಅವರಿಗೆ ಖುಷಿಯ ವಿಚಾರ ಏನಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ವಾಪಸ್ ಬಿಗ್ ಬಾಸ್ ಮನೆ ಒಳಗೆ ಬರ್ತಿದ್ದಾರೆ ಅಂತ ಹೇಳಿದ್ರೆ, ನಿನ್ನೆ ನೈಟ್ ಅವರನ್ನು ಆಚೆ ಕರ್ಕೊಂಡು ಬಂದರು, ಇವತ್ತು ಅವರನ್ನು ವಾಪಸ್ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ವಾಪಸ್ ಬರ್ತಿದ್ದಾರೆ ಬಿಗ್ ಬಾಸ್ ಟೀಮ್ ಅವರು. ಒಬ್ರೊಬ್ಬರು ಇವಾಗ ಮನೆಗೊಳಗೆ ಹೋಗ್ತಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಎಲ್ಲರೂ ಹೋಗ್ತಾರೆ. ಇದಕ್ಕೆ ಮೈನ್ ಕಾರಣ ಏನಂತ ಹೇಳಿದರೆ, ಬಿಗ್ ಬಾಸ್ನ ಪರ ಅಂತ ಹೇಳಿದರೆ ಜಾಲಿವುಡ್ನ ಪರ ವಕೀಲರಿದ್ದಾರಲ್ಲ, ಅವರೊಂದು ಅರ್ಜಿ ಸಲ್ಲಿಸಿದರು DC ಅವರಿಗೆ. ಸೊ ನಮಗೆ ಒಂದು 15 ದಿವಸ ಅವಕಾಶ ಕೊಡಿ, ನಾವು ಏನೆಲ್ಲ ತಪ್ಪಾಗಿದೆ ಅದನ್ನೆಲ್ಲ ಸರಿಪಡಿಸಿ ನಮಗೊಂದು 15 ದಿವಸಗಳ ಅವಕಾಶ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದರು. ಸೊ ಇದಕ್ಕೆ DC ಅವರು ಒಪ್ಪಿಗೆ ಬಂದಿದೆ ಅಂತ ಹೇಳಿದ್ರೆ, ಇನ್ನು ಬಿಗ್ ಬಾಸ್ ಟೀಮ್ ಅವರಿಗೆ 10 ದಿನದ ಕಾಲ ಅವಕಾಶ ಇದೆ ಅಂತ ಹೇಳಿದರೆ, ಇಲ್ಲಿ ಯಾವುದು ತಪ್ಪಾಗಿದೆ, ಹಸಿ ಕಸ ಒಣ ಕಸ ಅದು ಒಂದು ವಿಷಯ ಆಗಲಿ, ಅಥವಾ ವೇಸ್ಟ್ ನೀರ್ದಾಗಲಿ, ಅಥವಾ ಸೌಂಡ್ದಾಗಲಿ ಎಲ್ಲವನ್ನು ಸರಿಪಡಿಸ್ತೇವೆ ಅಂತೇಳಿ ಜಾಲಿವುಡ್ ಟೀಮ್ನವರು DC ಅವರಿಗೆ ಅರ್ಜಿ ಸಲ್ಲಿಸಿ ಅದಕ್ಕೆ ಒಂದು ಒಪ್ಪಿಗೆ ಸಹ ಸಿಕ್ಕಿದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಆಟ ಶುರು ಆಗ್ತದೆ. ಒಂದು ದಿನದ ಎಪಿಸೋಡನ್ನು ಈಗ ಒಂದು ದಿನ ನಾಳೆ ಎಪಿಸೋಡ್ ಒಂದು ಬರಲ್ಲ ಅನಿಸುತ್ತೆ. ಬಟ್ ನಿನ್ನೆದು ಶೂಟಿಂಗ್ ಎಲ್ಲ ಆಲ್ರೆಡಿ ಆಗಿದೆ ಅಂತ ಹೇಳಿದ್ರೆ, ಇವತ್ತು ನೀವು ಆಲ್ರೆಡಿ ಪ್ರೋಮೋ ನೋಡಿದ್ರಿ, ಇವತ್ತು ಎಪಿಸೋಡ್ ನೀವು ನೋಡ್ಬೋದು. ನಾಳೆ ಒಂದು ಎಪಿಸೋಡಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಅವರು ಎಡಿಟಿಂಗ್ ಟೀಮ್ ಅವರು ಏನಾದರೂ ಮಾಡ್ತಾರೆ, ಬಟ್ ಅದೇ ಥರ ಕಂಟಿನ್ಯೂ ಆಗ್ತದೆ. ಸೊ ಇಲ್ಲಿ ಒಂದು ವಿಷಯ ಏನಂತ ಹೇಳಿದರೆ, ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳಿಗೆ ಒಂದು ಹೊರಗಿನ ಪ್ರಪಂಚ ನೋಡಿದ್ರು. ಹೊರಗೆ ಏನಾಗ್ತಿದೆ, ಯಾರಿಗೆ ಎಷ್ಟು ಸಪೋರ್ಟ್ ಇದೆ, ಯಾರು ಮೇಲಿದ್ದಾರೆ, ಯಾರು ಕೆಳಗಿದ್ದಾರೆ ಅಂತೇಳಿ ಅವರಿಗೆ ಒಂದು ಎಷ್ಟೇ ಸೀಕ್ರೆಟ್ ಮೇಂಟೈನ್ ಮಾಡಿದ್ರು ಸೈಡ್ನಲ್ಲಿ ಹೋಗುವ ಅಕ್ಕಪಕ್ಕದ ಜನರಲ್ಲಿ ಹೇಳ್ತಾರೆ. ಸೊ ಅದು ಅವರಿಗೆ ಒಂದು ಜನರಿಗೆ ಗೊತ್ತಾಗಿದೆ ಅಂತ ಹೇಳಿದರೆ, ಬಿಗ್ ಬಾಸ್ ಮನೆಯಲ್ಲಿ ಇದ್ದ ಸ್ಪರ್ಧಿಗಳು ಇಲ್ಲಿ ಒಳಗೆ ಬಂದು ನಾಟಕ ಆಡುವ ಚಾನ್ಸಸ್ ಇದೆ. ಸೊ ಏನೇ ಆಗಲಿ ಬಿಗ್ ಬಾಸ್ ನೋಡುವವರಿಗೆ ಒಂದು ಖುಷಿಯ ವಿಚಾರ. ಸೊ ತುಂಬ ಜನಕ್ಕೆ ಬೇಜಾರಾಗಿತ್ತು, 2 ವಾರದಲ್ಲಿ ಕ್ಲೋಸ್ ಆಗಬಾರ್ದಿತ್ತು ಅಂತೇಳಿ. ಸೊ ಯಾರೆಲ್ಲ ಬಿಗ್ ಬಾಸ್ ನೋಡ್ತಾರೆ ಅವರಿಗೆ ಖುಷಿಯ ವಿಚಾರ. ಬಿಗ್ ಬಾಸ್ ಟೀಮ್ನ ಎಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಒಳಗೆ ಬರ್ತಿದ್ದಾರೆ ಇವತ್ತು. ಸೊ ಇನ್ಮೇಲೆ ಬಿಗ್ ಬಾಸ್ ಮತ್ತೆ ಶುರು. ಸೊ ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.